ಎಲ್ಲರಿಗೂ ನಮಸ್ಕಾರ. ನಮ್ಮ ಇಂಡಿಯನ್ ಲರ್ನಿಂಗ್ ಟ್ರೀ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಅಪ್ಲಿಕಬಿಲಿಟಿ ಆಫ್ ಇಂಡೇಸ್. ಇಂಡೇಸ್ ನಿಮ್ಗೆ ಯಾವಾಗ ಅಪ್ಲಿಕೇಬಲ್ ಆಗತ್ತೆ ಅಂತ ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳುವ. ಬನ್ನಿ ಹಾಗಾದ್ರೆ. ಇಂಡೇಸ್ ಅಂದ್ರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಇದು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಇಂಡಿಯನ್ ವರ್ಷನ್. ಸೊ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಇಂಡಿಯನ್ ವರ್ಷನ್. ಇದು ನಾವು ಯಾತಕ್ಕಾಗಿ ಮಾಡ್ತಿದ್ದೀವಿ ಅಂತ ನೀವು ಕೇಳ್ಬೋದು. ಈಗ ಅದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೇನೆ. ಸೊ ಈಗ ನಮ್ಮ ಬಳಿ TCS ಅಂತ ಒಂದು ಕಂಪನಿ ಇದೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಅದೇ ರೀತಿಯಲ್ಲಿ ಮೈಕ್ರೋಸಾಫ್ಟ್ ಅಂತ US ಅಲ್ಲಿ ಒಂದು ಕಂಪನಿ ಇದೆ. ಸೊ ಈ ಎರಡು ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ನೀವು ಯಾವಾಗ ಓದ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಇದು ಇಂಡಿಯನ್ ಗ್ಯಾಪ್ ಅಲ್ಲಿ ಇದ್ದಾಗ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಇದು IFRS ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ. ಇದೆರಡು ಕಂಪೇರಬಲ್ ಆಗಿರಲ್ಲ. ಆ ಕಾರಣದಿಂದ ಈಗ ನಾವು ಇಂಡೇಸ್ ನ ಅಡಾಪ್ಟ್ ಮಾಡ್ಕೊಂಡ್ರೆ, ನಮ್ಮ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕಂಪನಿ ಇಂಡೇಸ್ ನ ಅಡಾಪ್ಟ್ ಮಾಡ್ಕೊಂಡಾಗ ಆ ಬ್ಯಾಲೆನ್ಸ್ ಶೀಟ್ಗಳು, ಆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳು ಕಂಪೇರಬಲ್ ಆಗತ್ತೆ. ಆ ಕಾರಣದಿಂದ ನಾವು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಥವಾ ಇಂಟರ್ನ್ಯಾಷನಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಜೊತೆ ಮರ್ಜ್ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಇಂಡೇಸ್ ಮೂಲಕ. ಇದು ಆಕ್ಚುಲಿ ಇಂಡೇಸ್ ಫೇಸ್ಡ್ ಮ್ಯಾನರ್ ಅಲ್ಲಿ ಅಡಾಪ್ಷನ್ಸ್ ಇದೆ. ಸೊ ಆ ನಾಲ್ಕು ಫೇಸಸ್ ನ ನಾವು ತಿಳ್ಕೊಂಡು ಬರುವ. ಹಾಗಾದ್ರೆ ಬನ್ನಿ, ಫೇಸ್ 1 ಅಲ್ಲಿ ಯಾವ ಕಂಪನೀಸ್ ಫಾಲ್ ಆಗತ್ತೆ ಅಂತ ನಾವು ತಿಳ್ಕೊಂಡು ಬರುವ. ಸೊ ಯಾವುದೇ ಒಂದು ಕಂಪನಿಯ ಸೆಕ್ಯೂರಿಟೀಸ್ ಅಂದ್ರೆ ಇಕ್ವಿಟಿ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಯಾವುದೇ ಒಂದು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಆಗಿದ್ದಾಗ ಅಥವಾ ಇಟ್ ಈಸ್ ಇನ್ ದ ಪ್ರಾಸೆಸ್ ಆಫ್ ಗೆಟಿಂಗ್ ಲಿಸ್ಟೆಡ್, ಆ ಸಂದರ್ಭದಲ್ಲಿ ಮತ್ತು ಆ ಕಂಪನಿಯ ನೆಟ್ವರ್ತ್ 500 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿದ್ದ ಸಂದರ್ಭದಲ್ಲಿ ನೀವು ಫೇಸ್ 1 ಅಲ್ಲಿ ಫಾಲ್ ಆಗ್ತೀರಾ. ಎರಡನೇ ಕ್ರೈಟೀರಿಯಾ ಏನು ಅಂದ್ರೆ, ಯಾವುದೇ ಒಂದು ಕಂಪನಿಯ ನೆಟ್ವರ್ತ್ 500 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿದ್ದ ಸಂದರ್ಭದಲ್ಲಿ ಫೇಸ್ 1 ಅಲ್ಲಿ ಅವರು ಫಾಲ್ ಆಗ್ತಾರೆ. ಮೂರನೇ ಕ್ರೈಟೀರಿಯಾ, ಈಗ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನಾವು ನೋಡ್ತಾ ಇದ್ದೇವೆ. ಈ ಕಂಪನಿಗೆ ಇಂಡೇಸ್ ಅಪ್ಲಿಕಬಲ್ ಆಗಿದೆ. ಇದರ ಹೋಲ್ಡಿಂಗ್ ಕಂಪನಿ ಅಥವಾ ಇದರ ಸಬ್ಸಿಡರಿ ಕಂಪನಿ ಅಥವಾ ಇದರ ಜಾಯಿಂಟ್ ವೆಂಚರ್ ಅಥವಾ ಅಸೋಸಿಯೇಟ್ ಕಂಪನೀಸ್ಗೆ ಕೂಡ ಈ ಇಂಡೇಸ್ ಅಪ್ಲಿಕಬಲ್ ಆಗತ್ತೆ. ಈ ಒಂದು ಕಂಪನಿಗೆ ಅಪ್ಲಿಕಬಲ್ ಆದಾಗ ಅದರ ಹೋಲ್ಡಿಂಗ್ ಮತ್ತೆ ಅದರ ಸಬ್ಸಿಡರಿ ಕಂಪನೀಸ್ ಅಥವಾ ಅದರ ಜಾಯಿಂಟ್ ವೆಂಚರ್ ಕಂಪನೀಸ್ ಮತ್ತು ಅಸೋಸಿಯೇಟ್ ಕಂಪನೀಸ್ಗೆ ಇಂಡೇಸ್ ಅಪ್ಲಿಕಬಲ್ ಆಗತ್ತೆ. ಈ ಫೇಸ್ 1 ಅಲ್ಲಿ ನೀವು ಫಾಲ್ ಆಗಿದ್ದೀರಾ ಅಂದ್ರೆ ಇದರ ಅರ್ಥ ಏನು? ಇದರ ಅರ್ಥ, ನೀವು ಇಂಡೇಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಯಾವ ವರ್ಷದಿಂದ? ಏಪ್ರಿಲ್ 1, 2016 ಇಂದ. ಅದರ ಒಟ್ಟಿಗೆ ನೀವು ಮಾರ್ಚ್ 31, 2016 ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಕೂಡ ಕೊಡಬೇಕಾಗತ್ತೆ. ಹಾಗಾದ್ರೆ ಬನ್ನಿ, ಫೇಸ್ 2 ಅಲ್ಲಿ ಯಾವ ಕಂಪನೀಸ್ ಫಾಲೋ ಆಗತ್ತೆ ಅಂತ ನಾವು ಈಗ ತಿಳ್ಕೊಂಡು ಬರುವ. ಸೇಮ್ ಕ್ರೈಟೀರಿಯಾಸ್ ಅಂದರೆ, ಇಟ್ ಈಸ್ ನಿಮ್ಮ ಸೆಕ್ಯೂರಿಟೀಸ್ ಆರ್ ಲಿಸ್ಟೆಡ್ ಆರ್ ಬೀಯಿಂಗ್ ಲಿಸ್ಟೆಡ್ ಮತ್ತು ನಿಮ್ಮ ನೆಟ್ವರ್ತ್ ಇಸ್ ಲೆಸ್ ದ್ಯಾನ್ 500 crore. ಈ ಸಂದರ್ಭದಲ್ಲಿ ನೀವು ನಿಮ್ಮ ಕಂಪನಿ ಫೇಸ್ 2 ಅಲ್ಲಿ ಫಾಲ್ ಆಗತ್ತೆ. ಅಥವಾ ಒಂದು ಅನ್ಲಿಸ್ಟೆಡ್ ಕಂಪನಿಯ ನೆಟ್ವರ್ತ್ 250 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿದ್ದ ಸಂದರ್ಭದಲ್ಲಿ ಆ ಕಂಪನಿ ಫೇಸ್ 2 ಅಲ್ಲಿ ಫಾಲ್ ಆಗತ್ತೆ. ನಾನು ಎಕ್ಸ್ಪ್ಲೇನ್ ಮಾಡಿದಾಗೆ, ಅದರ ಯಾವುದೇ ಒಂದು ಕಂಪನಿಗೆ ಇಂಡೇಸ್ ಅಪ್ಲಿಕಬಲ್ ಆಯ್ತು ಅಂದಾಗ ಅದರ ಒಟ್ಟಿಗೆ ಅದರ ಹೋಲ್ಡಿಂಗ್ ಕಂಪನಿ, ಅದರ ಸಬ್ಸಿಡರಿ ಕಂಪನಿ, ಅದರ ಜಾಯಿಂಟ್ ವೆಂಚರ್ ಮತ್ತೆ ಅಸೋಸಿಯೇಟ್ ಕಂಪನೀಸ್ ಗಳಿಗೆ ಕೂಡ ಈ ಇಂಡೇಸ್ ಅಪ್ಲಿಕಬಲ್ ಆಗತ್ತೆ. ಸೊ ಇದರಲ್ಲಿ ಒಂದು ಚಿಕ್ಕ ಎಕ್ಸಾಮ್ಷನ್ಸ್ ಇದೆ. ಎಕ್ಸಾಮ್ಷನ್ಸ್ ಏನಪ್ಪಾ ಅಂದ್ರೆ, ಸೊ ಆ ಕಂಪನಿ SME ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೇಡ್ ಆಗ್ತಿದ್ದಾಗ, SME ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಅಲ್ಲಿ
ಟ್ರೇಡ್ ಆಗ್ತಿದ್ದಾಗ ಚಾಪ್ಟರ್ XB ಮತ್ತೆ XC ಅಂಡರ್ ಅಲ್ಲಿ ಅದು ಟ್ರೇಡ್ ಆಗ್ತಿದ್ದ ಸಂದರ್ಭದಲ್ಲಿ ಇದಕ್ಕೆ ಅಂತಹ ಕಂಪನಿಗೆ ಒಂದು ಎಕ್ಸೆಂಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರು ಇಫ್ ದೇ ಚೂಸ್ ಟು ದೇ ಕ್ಯಾನ್ ಆಪ್ಟ್ ಔಟ್ ಆಫ್ Ind AS. ಓಕೆ, ಸೊ ಫೇಸ್ 2 ಕಂಪನೀಸ್ ಫಾಲ್ ಆದಾಗ ಏನಾಗತ್ತೆ ಅಂದ್ರೆ that company has to present its financial statements under Ind AS beginning from April 1st, 2017 with a comparative of March 31st, 2017. Phase 3 ಇದು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಗೆ ಅಪ್ಲಿಕೇಬಲ್ ಆಗತ್ತೆ. ಅದು ಏನ್ ಹೇಳುತ್ತೆ ಅಂದ್ರೆ ಒಂದು NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಅದರ ನೆಟ್ವರ್ತ್ 500 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಇದ್ದ ಸಂದರ್ಭದಲ್ಲಿ ಅದು ಫೇಸ್ 3 ಫಾಲ್ ಆಗುತ್ತೆ. ಅದರ ಒಟ್ಟಿಗೆ ಅದರ ಹೋಲ್ಡಿಂಗ್ ಕಂಪನಿ, ಸಬ್ಸಿಡರಿ ಕಂಪನಿ, ಜಾಯಿಂಟ್ ವೆಂಚರ್ ಕಂಪನಿ ಮತ್ತೆ ಅಸೋಸಿಯೇಟ್ ಕಂಪನೀಸ್ ಕೂಡ ಬರುತ್ತೆ. ಸೊ ಈ ಫೇಸ್ 3 ಫಾಲ್ ಆಗ NBFC ಏಪ್ರಿಲ್ 1st, 2018 ಇಂದ Ind AS ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರೆಸೆಂಟ್ ಮಾಡ್ತಾರೆ. ಅದರೊಟ್ಟಿಗೆ ಅವರು ಮಾರ್ಚ್ 31st, 2018 ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಕೂಡ ಕೊಡ್ತಾರೆ. ಫೇಸ್ 4 ಕೂಡ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಯಾವುದೇ ಒಂದು ಕಂಪನಿಯ ಸೆಕ್ಯೂರಿಟೀಸ್ ಯಾವುದೇ ಒಂದು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಅಥವಾ ಇಫ್ ಇಟ್ ಇಸ್ ಇನ್ ದ ಪ್ರಾಸೆಸ್ ಆಫ್ ಗೆಟಿಂಗ್ ಲಿಸ್ಟೆಡ್ ಮತ್ತು ಅದರ ನೆಟ್ವರ್ತ್ 500 ಕೋಟಿಗಿಂತ ಕಡಿಮೆ ಇದ್ದ ಸಂದರ್ಭದಲ್ಲಿ ಫೇಸ್ 4 ಟ್ರಿಗರ್ ಆಗತ್ತೆ. ಅಥವಾ ಅನ್ಲಿಸ್ಟೆಡ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅದರ ನೆಟ್ವರ್ತ್ 250 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಇದ್ದಾಗ ಈ ಫೇಸ್ 4 ನಲ್ಲಿ ಆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಫಾಲ್ ಆಗತ್ತೆ. ಸೊ ಅದರ ಒಟ್ಟಿಗೆ ಅದರ ಹೋಲ್ಡಿಂಗ್ ಕಂಪನಿ, ಅದರ ಸಬ್ಸಿಡರಿ ಕಂಪನಿ, ಅದರ ಜಾಯಿಂಟ್ ವೆಂಚರ್ ಮತ್ತೆ ಅಸೋಸಿಯೇಟ್ ಕಂಪನೀಸ್ ಕೂಡ ಅದರ ಒಟ್ಟಿಗೆ Ind AS ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಈ ಕಂಪನೀಸ್ ಫೇಸ್ 4 ಅಲ್ಲಿ ಫಾಲ್ ಆಗುವ ಕಂಪನಿಗಳು ಏಪ್ರಿಲ್ 1st, 2019 ಇಂದ Ind AS ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅದರ ಒಟ್ಟಿಗೆ ಅವರು ಮಾರ್ಚ್ 31st, 2019 ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಕೂಡ ಕೊಡ್ತಾರೆ. ಸೊ ನಾವು ಎಲ್ಲ 4 ಫೇಸಸ್ ನ ನೋಡ್ಕೊಂಡು ಬಂದಿದ್ದೇವೆ. ಇದರ ಒಟ್ಟಿಗೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಎಕ್ಸ್ಕ್ಲೂಡಿಂಗ್ RRBs ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್, ಈ ಬ್ಯಾಂಕ್ ಗಳಿಗೆ ಏಪ್ರಿಲ್ 1st, 2018 ಇಂದ Ind AS ಅಪ್ಲಿಕೇಬಲ್ ಆಗತ್ತೆ. ಮತ್ತೆ ಅವರು ಅದರ ಒಟ್ಟಿಗೆ ಮಾರ್ಚ್ 31st, 2018 ಇಂದ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಕೊಡಬೇಕಾಗತ್ತೆ. ಇದರ ಒಟ್ಟಿಗೆ ಯಾವುದೇ ಒಂದು ಇಂಡಿಯನ್ ಕಂಪನಿ ವಾಲಂಟರಿ ಅಡಾಪ್ಷನ್ ಕೂಡ ಮಾಡಬಹುದು. ವಾಲಂಟರಿ ಅಡಾಪ್ಷನ್ ಅಂದ್ರೆ ನಿಮಗೆ ಅಪ್ಲಿಕೇಬಲ್ ಆಗ್ತಾ ಇಲ್ಲ Ind AS, ಆದ್ರೂ ಕೂಡ ನೀವು ವಾಲಂಟರಿ ಆಗಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಬಹುದಾ ಅಂತ. ಹೌದು, ನೀವು ಮಾಡ್ಕೋಬಹುದು. ಏಪ್ರಿಲ್ 1st, 2015 ಇಂದ ಯಾವುದೇ ಒಂದು ಇಂಡಿಯನ್ ಕಂಪನಿ ವಾಲಂಟರಿ ಆಗಿ Ind AS ನ ಅಡಾಪ್ಟ್ ಮಾಡ್ಕೊಳ್ಬಹುದು. ಸೊ ಒನ್ಸ್ ಅಡಾಪ್ಟೆಡ್ ಅಂದ್ರೆ ನೀವು ಅದನ್ನ ಅಡಾಪ್ಟ್ ಮಾಡಿದ್ಮೇಲೆ ಮತ್ತೆ ನೀವು ನಾರ್ಮಲ್ ಗ್ಯಾಪಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಒನ್ಸ್ ಯು ಅಡಾಪ್ಟ್ Ind AS ಅಂದ್ರೆ Ind AS ನ ನೀವು ಯಾವಾಗ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಹಾಗಾದ್ರೆ ನೀವು ನಾರ್ಮಲ್ ಗ್ಯಾಪಿಗೆ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಈ ಎಲ್ಲಾ ಪ್ರೆಸೆಂಟೇಷನ್ಸ್ ಅಲ್ಲಿ ನಾವು ನೋಡಿದ್ವಿ ನೆಟ್ವರ್ತ್ ಇಫ್ ಇಟ್ ಇಸ್ ಮೋರ್ ದನ್ 500 crore, ಮೋರ್ ದನ್ 250 crores ಅಂತ ಎಲ್ಲ. ಸೊ ಈ ನೆಟ್ವರ್ತ್ ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡುವ. ಸೊ ನೆಟ್ವರ್ತ್ ಅಲ್ಲಿ ನಾವು ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ನ ಇನ್ಕ್ಲೂಡ್ ಮಾಡ್ತೇವೆ, ಮತ್ತೆ ರಿಸರ್ವ್ಸ್ ಔಟ್ ಆಫ್ ಪ್ರಾಫಿಟ್ಸ್ ಅಂದ್ರೆ ಪ್ರಾಫಿಟ್ ಇಂದ ಜನರೇಟ್ ಆಗಿರುವ ಎಲ್ಲ ರಿಸರ್ವ್ಸ್ ಅನ್ನ ತಗೋತೀವಿ, ಮತ್ತೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅನ್ನ ಇನ್ಕ್ಲೂಡ್ ಮಾಡ್ತೇವೆ. ಅದರಿಂದ ಏನೇನು ಎಕ್ಸ್ಕ್ಲೂಡ್ ಮಾಡ್ತೀವಿ ಅಂದ್ರೆ ಅಕ್ಯುಮುಲೇಟೆಡ್ ಲಾಸಸ್ ಏನಾರ ನಮ್ದು ಇದ್ರೆ ಅದನ್ನ ಎಕ್ಸ್ಕ್ಲೂಡ್ ಮಾಡ್ತೀವಿ. ಯಾವ್ದಾದ್ರು ಡೆಫರ್ಡ್ ಎಕ್ಸ್ಪೆಂಡಿಚರ್ ಇದ್ರೆ ಅದನ್ನ ಕೂಡ ನಾವು ಎಕ್ಸ್ಕ್ಲೂಡ್ ಮಾಡ್ತೇವೆ.
ಅದರ ಒಟ್ಟಿಗೆ ರಿವ್ಯಾಲ್ಯೂಯೇಷನ್ ರಿಸರ್ವ್ ಅಂದ್ರೆ ನಿಮ್ಮ ಅಸೆಟ್ ನ ರಿವ್ಯಾಲ್ಯೂ ಮಾಡಿದಾಗ ಬಂದಿರುವಂತಹ ರಿಸರ್ವ್ಸ್ ಏನಾರ ಇದ್ರೆ ಅದನ್ನು ಕೂಡ ನಾವು ಎಕ್ಸ್ಕ್ಲೂಡ್ ಮಾಡ್ತೇವೆ. ಹಾಗಾದ್ರೆ ಬನ್ನಿ ನಾವು ಇಲ್ಲಿವರೆಗೂ ನೋಡಿದ ವಿಷಯವನ್ನ ಕ್ವಿಕ್ ಆಗಿ ರಿವಿಷನ್ ಮಾಡುವ. ದೇರ್ ಆರ್ 4 phases. ಫೇಸ್ 1 ಅಲ್ಲಿ ಇಫ್ ಯುವರ್ ಕಂಪನೀಸ್ ನೆಟ್ವರ್ತ್ ಇಸ್ 500 crore ಆರ್ ಮೋರ್, ನೀವು ಫೇಸ್ 1 ಅಲ್ಲಿ ಫಾಲ್ ಆಗ್ತೀರಾ. ಫೇಸ್ 2 ಅಲ್ಲಿ ಫೇಸ್ 1 ಅಲ್ಲಿ ಫಾಲ್ ಆಗದೆ ಇರುವ ಲಿಸ್ಟೆಡ್ ಕಂಪನೀಸ್ ಮತ್ತು ಈ ಕಂಪನಿ ಹ್ಯಾವಿಂಗ್ ನೆಟ್ವರ್ತ್ ಆಫ್ 250 crore ಆರ್ ಮೋರ್, ಇದು ಫೇಸ್ 2 ಅಲ್ಲಿ ಫಾಲ್ ಆಗುತ್ತೆ. ಫೇಸ್ 3 ಮತ್ತೆ ಫೇಸ್ 4 ಬಂದ್ಬಿಟ್ಟು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗೆ ಅಪ್ಲಿಕಬಲ್ ಆಗುತ್ತೆ. ಫೇಸ್ 3 ಮತ್ತೆ ಫೇಸ್ 4 ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗೆ ಅಪ್ಲಿಕಬಲ್ ಆಗುತ್ತೆ. ಫೇಸ್ 3 ಲಿ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಹ್ಯಾವಿಂಗ್ ನೆಟ್ವರ್ತ್ ಆಫ್ 500 crore ಆರ್ ಮೋರ್, ಫೇಸ್ 3 ಲಿ ಫಾಲ್ ಆಗುತ್ತೆ. ಫೇಸ್ 4 ಅಲ್ಲಿ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ವಿಚ್ ಇಸ್ ಲಿಸ್ಟೆಡ್ ವಿಚ್ ಇಸ್ ನಾಟ್ ಗೆಟಿಂಗ್ ಅಟ್ರಾಕ್ಟೆಡ್ ಇನ್ ಫೇಸ್ 3 ಮತ್ತು a non-banking financial company having net worth of 250 crore or more will fall under phase 4. ಇದರ ಒಟ್ಟಿಗೆ ನಾವು ನೆಟ್ವರ್ತ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕೂಡ ನೋಡಿದ್ವಿ. ನೆಟ್ವರ್ತ್ ಗೆ ಪೇಡ್ ಅಪ್ ಶೇರ್ ಕ್ಯಾಪಿಟಲ್, ಆಡ್ ರಿಸರ್ವ್ಸ್, ಆಡ್ ಸೆಕ್ಯೂರಿಟೀಸ್ ಪ್ರೀಮಿಯಂ, ಲೆಸ್ ಡೆಫರ್ಡ್ ಎಕ್ಸ್ಪೆಂಡಿಚರ್, ಲೆಸ್ ರಿವ್ಯಾಲ್ಯೂಯೇಷನ್ ರಿಸರ್ವ್, ಲೆಸ್ ಅಕ್ಯುಮುಲೇಟೆಡ್ ಲಾಸಸ್. ಈ ವಿಷಯ ನಿಮಗೆ ಇನ್ನೂ ಮನದಟ್ಟಾಗಬೇಕು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಯಾವುದೇ ಒಂದು 2 ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡಿ ಅದರ ನೆಟ್ವರ್ತ್ ನೋಡಿ ನಿಮಗೆ ಇಂಡೇಸ್ ಅಪ್ಲಿಕಬಲ್ ಇದೆಯೋ ಅಥವಾ ಇಲ್ವೋ ಅಂತ ನೀವು ಯಾವಾಗ ಚೆಕ್ ಮಾಡ್ತೀರಾ ಈ ಆಕ್ಟಿವಿಟಿಯಿಂದ ಅದು ನಿಮಗೆ ರಿಟೈನ್ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದರ ಒಟ್ಟಿಗೆ ನೀವು ಇನ್ನೊಂದು ಆಕ್ಟಿವಿಟಿ ಏನ್ ಮಾಡ್ಬೋದು ಅಂದ್ರೆ ಯಾವುದೇ ಒಂದು SME ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೇಡ್ ಆಗ್ತಿರುವ ಒಂದು ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಡೌನ್ಲೋಡ್ ಮಾಡಿ ಅದಕ್ಕೆ ಇಂಡೇಸ್ ಅಪ್ಲಿಕಬಲ್ ಆಗತ್ತೋ ಇಲ್ವೋ, ಅದಕ್ಕೆ ನಾವು ವಾಲಂಟ್ರಿ ನಾವು ಅದಕ್ಕೆ ಇರುವ ಎಕ್ಸಂಪ್ಷನ್ ಅನ್ನು ತಗೊಂಡಿದ್ವೋ ಇಲ್ವೋ ಅಂತ ಕೂಡ ನೀವು ನೋಡ್ಬೋದು. ಇದರಿಂದ ನಿಮ್ಗೆ ಈ ವಿಷಯಗಳು ಚೆನ್ನಾಗಿ ಮನದಟ್ಟು ಆಗತ್ತೆ. ಸರಿ, ಹಾಗಾದ್ರೆ ಮುಂದಿನ ವಾರ ಸಿಗುವ. ಧನ್ಯವಾದಗಳು.